ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯದಲ್ಲಿ ನಾವು ಕೈಗೊಂಡಂತಹ ಆಹಾರ ವೈವಿಧ್ಯ ಕಾರ್ಯಕ್ರಮದಲ್ಲಿ ನಾವಿವತ್ತು ತೋರಿಸ್ತಾ ಇದ್ದೇವೆ ಈಂದು ಹುಡಿಹಕ್ಕಿ. ಇದರ ಉಪಯೋಗದಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳೇನೆಂದು ತಿಳಿದುಕೊಳ್ಳುವ ಬನ್ನಿ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಮೂಡುಬಿದ್ರೆ ತಾಲೂಕಿನ ಕೆಲ್ಲಪುತ್ತಿಗೆ ಅಂತ ಹೇಳುವ ಒಂದು ಸಣ್ಣ ಒಂದು ಊರಿನಲ್ಲಿ. ಇಲ್ಲಿ ಒಂದು ಮನೆಯಲ್ಲಿ ಇವರು ಈ ಈಂದು ಪುಡಿಯನ್ನು ತಯಾರು ಮಾಡ್ತಾರೆ. ಈಂದು ಪುಡಿ ಅಂದ್ರೆ ಏನಂತ ಹೇಳಿದ್ರೆ, ನಾವು ಈಂದು ಮರ ಅಂತ ಹೇಳ್ತೇವೆ ತುಳುವಿನಲ್ಲಿ, ಕನ್ನಡದಲ್ಲಿ ಇದಕ್ಕೆ ಒಂದು ಬೈಗೆ ಮರ ಅಂತ ಹೇಳ್ತೇವೆ, ಬಗಿನಿ ಮರ ಅಂತ ಹೇಳ್ತಾರೆ, ಮತ್ತೆ ಇಂಗ್ಲಿಷಲ್ಲಿ ಇದಕ್ಕೆ ಪಾಮ್ ಟ್ರೀ ಅಂತ ಕೂಡ ಹೇಳ್ತಾರೆ. ಈ ಒಂದು ಮರದ ಉಪಯೋಗ ಏನಂತ ಹೇಳಿದ್ರೆ, ಈ ಒಂದು ಬೆಳೆದಂತಹ ಮರವನ್ನು ಆಯ್ಕೆ ಮಾಡಿಕೊಂಡು ಆ ಮರವನ್ನು ತಂದು ಒಣಗಿಸಿ ಇದರಿಂದ ಒಂದು ಪುಡಿಯನ್ನು ಮಾಡ್ತಾರೆ. ಆ ಮರವನ್ನು ಒಣಗಿಸಿ ಆ ಮೆಷಿನಲ್ಲಿ ಹಾಕಿ ಎಷ್ಟೋ ದಿವಸ ಒಂದು ಬಿಸಿಲಲ್ಲಿ ಒಣಗಿಸ್ಲಿಕ್ಕುಂಟು. ಆ ಚಕ್ಕೆಯನ್ನು ಉಪಯೋಗಿಸಿ ಮೆಷಿನಲ್ಲಿ ಇದನ್ನು ಪುಡಿ ಮಾಡ್ತಾರೆ. ಪುಡಿ ಮಾಡಿ ಆದ ನಂತರ ನಾವು ಆಲ್ರೆಡಿ ತೋರಿಸ್ತಾ ಇದ್ದೇವೆ ಇದನ್ನ ಹೇಗೆ ಇವರು ಫೈನ್ ಪೌಡರ್ ಮಾಡ್ತಾರೆ. ಆ ಪೌಡರನ್ನು ನೀರಿನಲ್ಲಿ ಹಾಕಿ ಎಷ್ಟು ದಿವಸ ಇಡ್ತಾರೆ, ಎಷ್ಟು ಗಂಟೆ ಇಡ್ತಾರೆ, ಮತ್ತೆ ಈ ಫೈನ್ ಪೌಡರನ್ನ ಆ ಅಡಿಯಲ್ಲಿ ಸಿಕ್ಕಂತಹ ಯಾದ ಒಂದು ಭಾಗ ಅದನ್ನು ಇವರು ಬಿಸಿಲಿಗೆ ಎಷ್ಟು ಸಮಯ ಗಂಟೆಗಳ ಕಾಲ ಇವರು ಅದನ್ನು ಒಣಗಿಸ್ತಾರೆ. ಆಮೇಲೆ ಇದರ ಬಣ್ಣ ಹೇಗೆ ಈಗ ನೀವು ನೋಡ್ಬೋದು, ಈ ಬಣ್ಣ ಈಗ ಈ ತರ ಇದೆ, ಮತ್ತೆ ಇದ್ರದ್ದು ಬಣ್ಣ ಬಿಳಿ ಬಣ್ಣಕ್ಕೆ ಕೂಡ ಒಂದು ತಲುಪ್ತದೆ. ಹೇಗೆ ಅಂತ ಹೇಳಿ ಎಲ್ಲ ಇವರು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಇವತ್ತು ಜ್ಯೋತಿ ಮೇಡಮ್ ಅವರು ನಮ್ಗೆ ಹೇಳಿದ್ರು. ನಾವು ಇದರ ಒಂದು ಉಪಯೋಗದ ಕುರಿತಾಗಿ ಕೂಡ ಅವ್ರ ಜೊತೆ ಮಾತನಾಡುವ. ಬನ್ನಿ ವೀಕ್ಷಕರೇ, ಪರಿಚಯ ಮಾಡಿಸ್ತಾ ಇದ್ದೇನೆ ಜ್ಯೋತಿ ಅವರನ್ನ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಈ ಮರಗಳನ್ನೆಲ್ಲ ನೀವು ಎಲ್ಲಿಂದ ಆಯ್ಕೆ ಮಾಡ್ತೀರಿ, ವಿಶೇಷವಾಗಿ ಬೈಗೆ ಮರವನ್ನು ಅಂದ್ರೆ ಈಂದು ಮರವನ್ನು? ನಾವು ಇರುವ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಹೋಗಿ ನೋಡಿ ಬರ್ತಾರೆ. ಆಮೇಲೆ ನಾವು ಇದು ಸೆಲೆಕ್ಟ್ ಮಾಡ್ತೇವೆ ಮರವನ್ನು. ಒಂದು ದಿನ ಇದು ಅದಕ್ಕೆ ಅಂತಾನೆ ಇದು ಮರ ನೋಡಿಕೊಂಡು ಬರ್ತೇವೆ. ಆಮೇಲೆ ಇನ್ನೊಂದು ದಿನ ಹೋಗಿ ಕಟ್ ಮಾಡಿಕೊಂಡು ಬರ್ತೇವೆ. ಆಮೇಲೆ ಮರುದಿನ ಅದನ್ನು ತಂದು ಅದನ್ನು ಇದ್ ಮಾಡಿ ಅಂತ 2 ಭಾಗ ಮಾಡಿ 4 ಭಾಗ ಮಾಡಿ ಅದ್ರಲ್ಲಿ ಕೂಡ ಭಾಗ ಮಾಡಿ ಇಷ್ಟು ಚಿಕ್ಕ ಹಳಗೆಗೆ ಮಾಡ್ತೇವೆ. ಅದನ್ನು ಇದು ಹೆಂಗಸರೆಲ್ಲ ಒಂದು 25 ಜನ ಬರ್ತಾರೆ. ಅದನ್ನು ಕೊಚ್ಚಿ ಆಮೇಲೆ ಅದನ್ನು ಕೊಂಡೋಗಿ ಚಕ್ಕೆ ಮಾಡಿ ಬಿಸಿಲಲ್ಲಿ ಒಂದು 20-25 ದಿನ ಒಣಗಿಸ್ತೇವೆ. ಒಣಗಿಸಿದ ನಂತರ ನಾವು ಅದನ್ನು ತಂದು ಮಿಷಿನ್ಗೆ ಹಾಕ್ತೇವೆ. ಮಿಷಿನ್ ಅಲ್ಲಿ ಹುಡಿ ಆಗ್ತದೆ. ಹುಡಿ ಆದ ನಂತರ ನಾವು ಅದನ್ನು ಇದು ಸೋಸ್ತೇವೆ. ಸೋಸಿ ಆದ್ಮೇಲೆ ಅದು ಕೆಳಗಿದ್ದನ್ನು ನಾನು ತೋರಿಸಿದ ಅದ್ ಮಾಡ್ತೇವೆ. ಅದರ ಮೇಲ್ಭಾಗ ಉಂಟಲ್ಲ ಅದಕ್ಕೆ ಹಾಕ್ತೇವೆ. ಅದರಲ್ಲಿ ಸ್ವಲ್ಪ ಹುಡಿ ಇರುತ್ತೆ, ಅದನ್ನು ತೆಗೆದು ಆಮೇಲೆ ಇದು ವೇಸ್ಟ್ ಉಂಟಲ್ಲ ಅದನ್ನು ಕೊಂಡೋಗಿ ನಾವು ಇದಕ್ಕೆ ಗೊಬ್ಬರಕ್ಕೆ ತೋಟಕ್ಕೆಲ್ಲ ಯೂಸ್ ಮಾಡ್ತೇವೆ. ವಿಶೇಷವಾಗಿ ಈ ಒಂದು ಕಸುಬು ಅಂತ ಹೇಳಿದ್ರೆ ಈಂದು ಪುಡಿಯನ್ನು ಮಾಡುವುದು ನೀವು ಎಲ್ಲಿಂದ ಕಲ್ತ್ರಿ, ಮತ್ತೆ ಅದನ್ನ ಇದೊಂದು ನಿಮ್ಮ ಕುಲ ಕಸುಬಾಗಿತ್ತ ಹೇಗೆ? ಅಂದ್ರೆ ಮುಂಚೆಲ್ಲ ಅಮ್ಮನವರೆಲ್ಲ ಅಜ್ಜಿ ಕಾಲದೆಲ್ಲ ಮಾಡ್ತಿದ್ರಂತೆ. ಈಗ ನಿಮ್ಗೆ ಈ ಮರಗಳೆಲ್ಲ ಹೇಗೆ ಮೇಡಮ್ ಸಿಗ್ತದೆ ಅಂತ ಹೇಳಿದ್ರೆ ಕ್ರಯಕ್ಕೆ ತರುವುದಾ ನೀವು ಇದನ್ನು? ಒಂದು ಮರಕ್ಕೆ 200-300 ರೂಪಾಯಿ. ಒಂದು ಮರಕ್ಕೆ 200 ರೂಪಾಯಿ ಇರ್ತದೆ. ಅಂದ್ರೆ ಅದು ಸಾಯ್ತದೆ, ಅದು ವೇಸ್ಟ್ ಆಗುವ ಮರ. ಕೆಲವರೆಲ್ಲ ನಮ್ಗೆ ಫ್ರೀ ಕೊಡ್ತಾರೆ, ಹೆಚ್ಚಿನವರು ನಮ್ಗೆ ಫ್ರೀ ಆಗಿ ಕೊಡ್ತಾರೆ. ಮತ್ತೆ ಕೆಲವರೆಲ್ಲ ತೋಟದಲ್ಲೆಲ್ಲ ಮಧ್ಯದಲ್ಲಿ ಎಲ್ಲ ಇರ್ತದಲ್ಲ, ಮಂಗನ ಉಪದ್ರ ಎಲ್ಲ ಆಗ್ತದೆ ಅಂತ ಹೇಳಿ ಹೆಚ್ಚಿನವರು ನಮ್ಗೆ ಫ್ರೀ ಆಗಿ ಕೊಡ್ತಾರೆ. ಇರುವ ಎಲ್ಲ ಆ ಕಡೆ ಎಲ್ಲ ಅಂದ್ರೆ ಬಂಟ್ವಾಳ ಆ ಸೈಡ್ ಎಲ್ಲ ನಾವೆಲ್ಲ ಹೋಗ್ತೇವೆ.
ಅಲ್ಲಿ ಫ್ರೀ ಆಗಿ ಕೊಡ್ತಾರೆ. ಅದಿದ್ರೆ ನಾವು ಒಂದು ಮರಕ್ಕೆ 200 ರೂಪಾಯಿಗೆ. ಈಗ ಈ ಪುಡಿ ಮಾಡ್ಲಿಕ್ಕೆ ಇಂಥದೇ ಮರ ಒಂದು ಅಂದ್ರೆ ಮರಗಳು ತುಂಬಾ ಉಂಟು, ಇನ್ನು ಮರ ತುಂಬಾ ಇರ್ತದೆ, ಆದ್ರೆ ವಿಶೇಷವಾಗಿ ಪುಡಿ ಇರುವಂತ ಮರವನ್ನು ಹೇಗೆ ಗುರುತಿಸ್ತೀರಿ? ಅಂದ್ರೆ ಅದು ತುಂಬಾ ಹಳೆಯ ಕಾಲದ ಮರ ಆಗಿರ್ತದೆ, ತುಂಬಾ ಸಾಯ್ಲಿಕ್ಕೆ ಹತ್ತಿರ ಆಗಿರ್ತದೆ, ಅಂದ್ರೆ ಒಂದು ಬೆಳೆದಂತ ಮರ ಇರ್ಬೇಕು, ತುಂಬಾ ಬೆಳೆದಂತ ಮರ ಇರ್ತದೆ. ಸರಿ, ಆಮೇಲೆ ಬೆಳೆದಂತ ಮರದಲ್ಲಿ ಈಂದು ಹುಡಿ ಜಾಸ್ತಿ ಸಿಗ್ತದೆ ಅಲ್ಲ, ಅದರಲ್ಲೆಲ್ಲ ಹೇರಳವಾಗಿ ಸಿಗ್ತದೆ. ಸರಿ, ಈಗ ನಾನ್ ಕೇಳುದು ಈ ಈಂದು ಪುಡಿಯನ್ನು ನೀವೀಗ ಇಷ್ಟೆಲ್ಲ ಇದ್ರದ್ದು ಪ್ರೊಸೀಜರ್ ಉಂಟು, ಅಂದ್ರೆ ಇಷ್ಟೆಲ್ಲ ಕೆಲಸ ಉಂಟು, ಮನೆಯವರೆಲ್ಲ ಸೇರಿಕೊಂಡು ಎಕ್ಸ್ಟ್ರಾ ಆಳುಗಳನ್ನು ಹಾಕಿ ನೀವಿಲ್ಲೆಲ್ಲ ಕೆಲಸ ಮಾಡ್ತೀರಿ. ಸರಿ, ಇದ್ರ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಿ? ಅಂದ್ರೆ ನಾವು ನಮ್ದೇ ಗಾಡಿ ಉಂಟು, ನನ್ನ ಹಸ್ಬೆಂಡ್ ಇದ್ದು ಗಾಡಿ ಉಂಟು, ಅದರಲ್ಲಿ ನಾವು ಕೊಂಡೋಗಿ ಕಾಂಟ್ಯಾಕ್ಟ್ ನಂಬರ್ ಉಂಟು, ಅಲ್ಲಿ ನಾವು ಅಂಗಡಿಯವರ ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಬೇಕಾದ್ರೆ ಕೇಳ್ತಾರೆ, ಅಲ್ಲಿಗೂ ಕೊಂಡೋಗಿ ನಾವು ಕೊಡ್ತೀರಿ. ಮತ್ತೆ ನೀವು ಈಗ ಹೇಗೆ ಮೇಡಮ್ ಒಂದು ಕೆಜಿ ಲೆಕ್ಕದಲ್ಲಿ? ನಾವು ಮನೆಯಲ್ಲಿ ಆದ್ರೆ 200-300 ರೂಪಾಯಿಗೆ ಕೊಡ್ತೇವೆ, ಅಂಗಡಿಯಲ್ಲಿ ನಮ್ಗೆ ಹೋಲ್ಸೇಲ್ ಅಲ್ಲಿ ತಕೊಳ್ಳುದು 180-200ಕ್ಕೆಲ್ಲ ಕೊಡ್ತಾರೆ ಕೆಜಿಗೆ. ಕೆಲವರು ಅಂದ್ರೆ ಒಂದು 50 ಕೆಜಿ ತಕೊಳ್ಳುವವರು 150ಕ್ಕೆಲ್ಲ ಕೊಡ್ತಾರೆ. ಈಗ ನೀವು ಕೈಯಲ್ಲಿ ಹಿಡ್ಕೊಂಡಂತದ್ದು ಇದು ಮಾರುಕಟ್ಟೆಗೆ ತಗೊಂಡೋಗ್ಲಿಕ್ಕೆ ಅಂದ್ರೆ ಸೇಲ್ ಮಾಡುವಂತ ಹುಡಿ ಅಲ್ವಾ? ಸೊ ಈಗ ನೀವು ಎಲ್ಲ ತಯಾರು ಮಾಡಿದ್ರಿ ಎಲ್ಲ ಹೌದು. ಈಗ ನಮ್ಮ ವೀಕ್ಷಕರಿಗೆ ಇದರ ಉಪಯೋಗಗಳನ್ನು ಕುರಿತು ಆಗಿ ಒಂದು ಮಾಹಿತಿ ಸಹ ಕೊಡ್ಬೇಕು ಮೇಡಮ್ ನೀವು. ಅಂದ್ರೆ ಇದು ದೇಹಕ್ಕೆ ತುಂಬಾ ಒಳ್ಳೆ ತಂಪಾಗಿರ್ತದೆ, ಹೆಣ್ಮಕ್ಳ ಮುಟ್ಟಿನ ವಿಷಯಕ್ಕಾಗಿರ್ಬೋದು, ಬಿಳಿ ಇದಾಗಿರ್ಬೋದು, ಆಮೇಲೆ ಗರ್ಭಕೋಶದಿದಾಗಿರ್ಬೋದು, ಆಮೇಲೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆಮೇಲೆ ಮೂಲವ್ಯಾಧಿಗೆ ಎಲ್ಲ ಉಪಯೋಗ, ಎಲ್ಲ ತರದ. ಅಂದ್ರೆ ಟೋಟಲ್ ಆಗಿ ನಾವು ಹೇಳುದಂತ ಹೇಳಿದ್ರೆ ಈ ಈಂದು ಮರ ಮತ್ತೆ ಈಂದು ಪುಡಿ ಅಂತ ಏನ್ ಹೇಳ್ತೇವೆ ಅದು ಇಡೀ ನಮ್ಮ ದೇಹವನ್ನು ತಂಪಾಗಿಸಿಡುವಂತಹ ಒಂದು ಪುಡಿ ಅಂತ ಹೇಳ್ಬೋದು ಅಲ್ವಾ? ಇದು ಈಗ ತೆಂಗಿನ ಮರವನ್ನು ಬಡವರ ಕಲ್ಪವೃಕ್ಷ ಅಂತ ಹೇಳಿದ್ರೆ ಈ ನಮ್ಮ ಈಂದು ಮರವನ್ನು ಈ ಹಳ್ಳಿ ಭಾಗದಲ್ಲಿ ಇರುವಂತಹ ಬಡವರ ಒಂದು ಕಲ್ಪವೃಕ್ಷ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದು ಖಂಡಿತ, ಯಾಕಂತ ಹೇಳಿದ್ರೆ ಇವರು ಇದನ್ನ ಒಂದು ಕಸುಬು ನೋಡಿ, ಅವರು ಆ ಈಂದು ಮರವನ್ನು ಸೆಲೆಕ್ಟ್ ಮಾಡಿ ತಂದು ಅದರಲ್ಲಿ ಬಂದಂತಹ ಪುಡಿಯನ್ನು ಎಷ್ಟು ಕೆಲಸ ಉಂಟು, ಎಲ್ಲ ಮನೆಯವರು ಸೇರಿ ಒಂದು ಇದನ್ನೆಲ್ಲ ಈ ಎಲ್ಲ ಮಿಷಿನ್ ಅಲ್ಲಿ ಹಾಕುದು, ಒಣಗಿಸುವುದು ಎಲ್ಲ ಮಾಡಿ ಫೈನಲ್ ಒಂದು ಈ ರೀತಿ ಪುಡಿ ತರ ಮಾಡಿ ಇದನ್ನ ಇವರು ಒಂದು ಮಾರ್ಕೆಟಿಗೆ ಕೆಜಿಗೆ 200 ರೂಪಾಯಿ 180 ಹೀಗೆ ಈ ರೇಟಿಗೆ ತಗೊಂಡೋಗಿ ಮಾಡ್ತಾರೆ. ಆದ್ರೆ ಇದ್ರ ಹಿಂದೆ ಇರುವ ಇವರ ಶ್ರಮ ತುಂಬಾ ದೊಡ್ಡದು. ಅದಕ್ಕೋಸ್ಕರ ಈ ಈಂದು ಮರವನ್ನು ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಈಂದು ಮರವನ್ನು ಬಡವರ ಕಲ್ಪವೃಕ್ಷ ಅಂತ ಖಂಡಿತವಾಗಿ ಹೇಳ್ಬೋದು. ಮತ್ತೆ ಈಂದು ಪುಡಿಯಿಂದ ಈಂದು ಸೇವನೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳು ಅವ್ರು ಹೇಳಿದ್ರು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಎದೆ ಉರಿ, ಹೊಟ್ಟೆ ಉಬ್ಬರ, ಮತ್ತೆ ಈ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಗಳು, ಮತ್ತೆ ತುಂಬಾ ಅದು ಮೂಲವ್ಯಾಧಿಗಂತೂ ರಾಮಬಾಣ ಅಂತ ಹೇಳಿದ್ರು. ಇಂತಹ ಒಂದು ಕಲ್ಪವೃಕ್ಷದಿಂದ ತಯಾರಾದಂತ ಈ ಪುಡಿಯನ್ನು ನಾವು ಉಪಯೋಗ ಮಾಡುವುದರಿಂದ ನಮ್ಗೆ ಎಷ್ಟೆಲ್ಲ ಪ್ರಯೋಜನಗಳು ಉಂಟಂತ ಹೇಳಿ ನಾವು ಇವತ್ತು ಇಲ್ಲಿ ಕೆಲ್ಲಪುತ್ತಿಗೆ, ಮೂಡಬಿದ್ರೆ ತಾಲೂಕಿನ ಕೆಲ್ಲಪುತ್ತಿಗೆಗೆ ಬಂದು ಇದೊಂದು ಹೊಸ ಒಂದು ಮಾಹಿತಿ ನಮ್ಮ ಕರಾವಳಿ ಆಹಾರ ವೈವಿಧ್ಯದಲ್ಲಿ ನಾವು ಇವತ್ತು ತೋರಿಸಿದ್ದೇವೆ ವೀಕ್ಷಕರೇ. ಇದರಿಂದ ನಿಮ್ಗೆ ಪ್ರಯೋಜನಗಳ ಆಗ್ಬೋದಂತ ಹೇಳ್ತೇನೆ. ಮತ್ತೆ ಅಷ್ಟೇ ಅಲ್ಲದೆ ಇಂತಹ ಒಂದು ಈ ಹಳ್ಳಿ ಭಾಗದಲ್ಲಿರುವಂತಹ ಬಡವರ ಒಂದು ನೆರವಿಗೆ ಒಂದು ನಾವು ಆದಷ್ಟು ಪ್ರೋತ್ಸಾಹ ಕೊಡಬೇಕು. ಇವರು ಮಾಡುವಂತಹ ಈ ಕಸುಬುಗಳು ಏನಿರ್ತದೆ ಇದೆಲ್ಲ ಪ್ರಾಚೀನ ಹಳೆಯ ಕಾಲದ ಸಂಪ್ರದಾಯಗಳು. ಸೊ ನಾವು ಇದನ್ನೆಲ್ಲ ನಮ್ಮ ವಾಹಿನಿ ಮೂಲಕ ಬೆಳಕಿಗೆ ತಂದು ಇವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನು ಕೋರ್ತೀನಿ. ಅವರಿಗೆ ಒಳ್ಳೇದಾಗ್ಲಿ, ದೇವರವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಗೆ ಕೂಡ ಧನ್ಯವಾದಗಳು ಮೇಡಮ್.